ನಮಸ್ಕಾರ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಬೇಸಿಕ್ ಐ ಮೇಕಪ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಕನ್ಸೀಲರ್ನ ಯೂಸ್ ಮಾಡಿ ಹೇಗೆ ಐ ಮೇಕಪ್ನ ಮಾಡ್ಕೊಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಕನ್ಸೀಲರ್ ಯೂಸ್ ಮಾಡಿ ಅದಾದ್ಮೇಲೆ ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡಿ ಬೇಸಿಕ್ ಆಗಿ ಹೇಗೆ ಐ ಮೇಕಪ್ನ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ನೀವು ಯಾವುದೇ ಫ್ಯಾಮಿಲಿ ಇವೆಂಟ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಸ್ಮಾಲ್ ಫಂಕ್ಷನ್ಸ್ ಆಗಿರ್ಬೋದು, ಅದಕ್ಕೆಲ್ಲ ಇದು ಯೂಸ್ ಆಗುತ್ತೆ. ತುಂಬಾ ಹೆವಿ ಮೇಕಪ್ನು ತುಂಬಾ ಯಾರು ಇಷ್ಟಪಡಲ್ಲ. ಸೊ ಅದಕ್ಕೋಸ್ಕರ ಇವತ್ತು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಇವಾಗ ನಾನು ಕಂಪ್ಲೀಟ್ ವಿತೌಟ್ ಮೇಕಪ್ ಅಲ್ಲಿ ಇದ್ದೀನಿ. ಜಸ್ಟ್ ಐಬ್ರೋಸ್ನ ಫಿಲ್ ಮಾಡ್ಕೊಂಡಿದ್ದೀನಿ, ನೀಟಾಗಿ ಒಂದು ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಫಸ್ಟು ಐಸ್ಗೆ ಕನ್ಸಿಲರ್ನ ಯೂಸ್ ಮಾಡಿ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಸೊ ನನ್ನ ಹತ್ರ ಇದೆ ಲ್ಯಾಕ್ಮಿದು ಕನ್ಸಿಲರ್. ಸೊ ಲ್ಯಾಕ್ಮಿ ಕನ್ಸಿಲರ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಐ ಮೇಲೆ ಅಪ್ಲೈ ಮಾಡಿಕೊಂಡು ನೀಟಾಗಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊಬೇಕು. ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟೇ ತಗೊಳ್ಬೇಕು. ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ವೆರಿ ಬೇಸಿಕ್. ಈಗ ನೀಟಾಗಿ ಬ್ಲೆಂಡ್ ಆಗಿದೆ. ನೆಕ್ಸ್ಟ್ ಬಂದು ಐ ಶ್ಯಾಡೋ ಪ್ಯಾಲೆಟ್ ಅಲ್ಲಿ ನಾನು ಶೇಡ್ಸ್ನ ಸೆಲೆಕ್ಟ್ ಮಾಡ್ಕೊತೀನಿ. ನಂತರ 2 ಪ್ಯಾಲೆಟ್ ಇದೆ. ಒಂದು ನ್ಯೂಡ್ ಶೇಡ್ಸ್ ಇದೆ, ದಿಸ್ ಒನ್. ಓಕೆ, ಈ ಶೇಡ್ ಟ್ರೈ ಮಾಡ್ತೀನಿ. ಇದು ಓಕೆ, ಸಿಮಿಲರ್ ಇದೆ, ಸ್ವಲ್ಪ ಸಿಮಿಲರ್ ಇದೆ. I'll go with this. ನಾನಿಲ್ಲಿ ನಿಮ್ಗೆ ಇವತ್ತು ತೋರಿಸ್ತಾ ಇರೋದು ತುಂಬಾ ನ್ಯಾಚುರಲ್ ಆಗಿ ಕಾಣಿಸೋ ಥರ, ಯಾವುದೇ ತುಂಬಾ ಓವರ್ ಥರ ಕಾಣಿಸೋ ಥರ ಯಾವುದೂ ಇರಲ್ಲ. ಬಿಕಾಸ್ ಎಲ್ಲರಿಗೂ ನ್ಯಾಚುರಲ್ ಆಗಿರ್ಬೇಕು ಅಂತಾನೆ ಇಷ್ಟ. ಸೊ ನನಗೂ ಅಷ್ಟೇ, ತುಂಬಾ ಓವರ್ ಆಗಿ ಏನು ತೋರ್ಸಕ್ಕೆ ಹೋಗಲ್ಲ. ವೆರಿ ನ್ಯಾಚುರಲ್ ನಾನು ತೋರಿಸ್ತಾ ಇರೋದು ಆ್ಯಂಡ್ ವೆರಿ ಬೇಸಿಕ್. ಓಕೆ, ಸೊ ಇಷ್ಟಾಗಿದೆ. ಸೊ ಯಾವ ಥರ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಾ. ನೆಕ್ಸ್ಟ್ ನಾನು
ಸ್ವಲ್ಪ ಇನ್ನು ಡಾರ್ಕ್ ಸೆಲೆಕ್ಟ್ ಮಾಡ್ಕೊತೀನಿ. ಬ್ಲ್ಯಾಕಲ್ಲೂ ಸ್ವಲ್ಪ ಟ್ರೈ ಮಾಡ್ತೀನಿ ಕಾರ್ನರ್ಸಿಗೆ. ಸೊ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಯ್ತು ಅನ್ಸುತ್ತೆ. ನೈಸ್ ಕಲರ್ಸ್ ಆಕ್ಚುಲಿ. ತುಂಬಾ ಓವರ್ ಮಾಡ್ಕೊಂತ ಇಲ್ಲ ನಾನು. ನಾವು ಎಷ್ಟು ಸಿಂಪಲ್ ಆಗಿರ್ತೀವೋ ಅಷ್ಟು ತುಂಬಾನೇ ಚೆನ್ನಾಗಿ ಕಾಣಿಸ್ತೀವಿ. ಸೊ ಅದ್ರ ಮೇಲೆ ನಾನು ಸ್ವಲ್ಪ ಇದು ಗೋಲ್ಡನ್ ಕಾಣಿಸ್ತಾ ಇದೆಯಲ್ಲ, ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನಾನು ಬ್ರಷಲ್ಲಿ ಹಾಕಲ್ಲ, ಡೈರೆಕ್ಟ್ ಕೈಯಿಂದನೇ ಹಾಕ್ತೀನಿ. ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ. ನೀವೇ ಏನೇನು ಬೇಕು ಬೇಸಿಕ್ ಪ್ರಾಡಕ್ಟ್ಸ್ಗಳನ್ನು ನೀವು ಮನೆಗೆ ಬೈ ಮಾಡಿಕೊಂಡ್ರೆ ಸಾಕು. ತುಂಬಾನೇ ಈಸಿ ಮೇಕಪ್ ಅನ್ನೋದು. ಕೆಲವರು ಅದು ತುಂಬ ಕಷ್ಟ ಅಂತ ಹೇಳ್ತಾರೆ, ಬಟ್ ಇದೇನು ಬ್ರಹ್ಮವಿದ್ಯೆ ಅಲ್ಲ. ಯಾರು ಬೇಕಾದರೂ ಆರಾಮ್ಸೆ ಟ್ಯುಟೋರಿಯಲ್ ನೋಡೂ ಕಲ್ತ್ಕೊಬಹುದು. ಹೊರಗಡೆ ಹೋಗಿ ಜಾಸ್ತಿ ದುಡ್ಡು ಕೊಡಬೇಕು, ನನ್ನ ಹತ್ರ ಬಜೆಟ್ ಇಲ್ಲ, ಬಟ್ ನಾನು ಇವೆಂಟ್ಸ್ಗೆ ಹೋದಾಗ ಇಲ್ಲಾಂದರೆ ಅದ್ರ ಫಂಕ್ಷನ್ಸ್ಗೆ ಹೋದಾಗ ಬೇರೆಯವ್ರ ಮುಂದೆ ನಾವು ಏನು ಕಮ್ಮಿ ಇಲ್ಲ ಅಂತ ತೋರಿಸ್ಬೇಕು ಅಂತ ಅಂದರೆ, ಸೊ ನೀವೇ ಮನೇಲಿ ಬೇಸಿಕ್ ಪ್ರಾಡಕ್ಟ್ಸ್ಗಳನ್ನು, ಮೇಕಪ್ ಪ್ರಾಡಕ್ಟ್ಸ್ಗಳನ್ನು ತಗೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ನೀವು ಮೇಕಪ್ನ ಮಾಡಿಕೊಂಡು ತುಂಬ ಚೆನ್ನಾಗಿ ಕಾಣಿಸ್ಬಹುದು. ನೆಕ್ಸ್ಟ್ ನಾನು ಇದು ಲ್ಯಾಶಸ್ ಕರ್ಲರಲ್ಲಿ ಕರ್ಲ್ ಮಾಡ್ಕೊತಾ ಇದ್ದೀನಿ. ಓಕೆ, ನೀವು ಕರ್ಲರ್ನ ಯೂಸ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು, ಯಾಕೆಂದರೆ ಐಗೆ ಸ್ವಲ್ಪ ಟಚ್ ಆದರೂ ತುಂಬಾ ಪೇನ್ ಆಗುತ್ತೆ. ಸೊ ಯೂಸ್ ಮಾಡುವಾಗ ಕೇರ್ಫುಲ್ ಆಗಿ ಯೂಸ್ ಮಾಡಿ. ಸೊ ಡಿಫ್ರೆನ್ಸ್ ನೋಡ್ತಾ ಇದ್ದೀರಾ ನೀವು? ಡಿಫ್ರೆನ್ಸ್ ನಿಮಗೆ 100% ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ. ಇದು ಕರ್ಲ್ ಆಗಿದೆ ನೀಟಾಗಿ. ಸೊ ಇದನ್ನು ಮಾಡೋಣ ಈ ಕಡೆ. ಇನ್ನು 1 ರೌಂಡ್ ಮಾಡೋಣ. ಓಕೆ, ನೆಕ್ಸ್ಟು ಮಸ್ಕರಾ ಯೂಸ್ ಮಾಡ್ತಾ ಇದ್ದೀನಿ. ಲ್ಯಾಕ್ಮಿದು
ನಾನು ಇವಾಗ ಪ್ಯಾಕ್ ಬ್ರ್ಯಾಂಡ್ ಅವ್ರದ್ದು ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಕಾಜಲ್ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಸ್ಕಿನ್ ಸ್ವಲ್ಪ ಡ್ರೈ ಅನಿಸ್ತಿದೆ, ಸ್ವಲ್ಪ ಮಾಯಿಶ್ಚರೈಸರ್ ಹಾಕೊತೀನಿ ಅಲ್ಲಿವರೆಗೆ. ನೆಕ್ಸ್ಟ್ ಇನ್ನೊಂದು ಐಲೈನರ್ ಒಂದು ಬ್ಯಾಲೆನ್ಸ್ ಇದೆ. ಒಂದು ಲುಕ್ ಕಂಪ್ಲೀಟ್ ಆಗಿ ಫಿನಿಶ್ ಆಗಲಿ ಅಂತ ನಾನು ಸ್ಟ್ರೋಬ್ ಕ್ರೀಮ್ ಲಾಸ್ಟ್ ಟೈಮ್ ನಾನು ಇದ್ದು ವಿಡಿಯೋ ಕೂಡ ಮಾಡಿದ್ದೆ. ಸೊ ಇದನ್ನ ಯೂಸ್ ಮಾಡಿ ಕಂಪ್ಲೀಟ್ ಫೇಸ್ ಮೇಕಪ್ನ ಕಂಪ್ಲೀಟ್ ಮಾಡ್ಕೊತೀನಿ. ಸೊ ನನಗೆ ಯಾವುದೇ ಫೌಂಡೇಶನ್ ಬೇಡ, ಕೆಲವೊಂದ್ಸರಿ ನನಗೆ ಸ್ಟ್ರೋಬ್ ಕ್ರೀಮೂ ಬೇಡ ಅಂತ ಅನ್ಸುವಾಗ ನಾನು ಫೇಸ್ ಫುಲ್ಲು ನಾನು ಕನ್ಸಿಲರ್ನ ಯೂಸ್ ಮಾಡ್ಕೊತೀನಿ, ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಫೇಸಸ್ ಕೆನಡಾದ ಯೂಸ್ ಮಾಡ್ತಾ ಇರೋದು ಸ್ಟ್ರೋಬ್ ಕ್ರೀಮ್ನ ಹಾಕಿ ಮೇಕಪ್ನ ಕಂಪ್ಲೀಟ್ ಮಾಡ್ತೀನಿ. ಇವಾಗ ಸ್ವಲ್ಪ ಮಾಯಿಶ್ಚರೈಸರ್, ನಾನು ಈ ಮಾಯಿಶ್ಚರೈಸರ್ನ ನಿಮಗೆ ಸಜೆಸ್ಟ್ ಮಾಡೋದಿಲ್ಲ, ಯಾಕೆಂದರೆ ಇದು ನನ್ನ ಸ್ಕಿನ್ ಟೈಪಿಗೆ ಮತ್ತು ನನ್ನ ಫೇಸ್ ಆಕ್ನಿ ಪ್ರಾಬ್ಲಮ್ಸ್ಗೆ ಅಂತಲೇ ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿರೋದು. ಐ ಮೇಕಪ್ ಆಗಲಿ ಅಥವಾ ಫೇಸ್ಗೆ ಏನು ಮೇಕಪ್ ಮಾಡಿರ್ತೀವಿ ಅದು ಸ್ವಲ್ಪ ಟೈಮ್ ಆಗ್ತಿದ್ದಂಗೆ ಫೇಸ್ಗೆ ಸೆಟ್ ಆಗಿಬಿಡುತ್ತೆ. ಹಾಕಿದ ತಕ್ಷಣ ಒಂಥರ ಭೂತ ಥರ ಕಾಣಿಸ್ಬಹುದು, ಅದೇ ಸ್ವಲ್ಪ ಜಾಸ್ತಿ ಅಂತ ಅನಿಸ್ಬೋದು. ಬಟ್ ಸ್ವಲ್ಪ ಟೈಮ್ ಆದಮೇಲೆ ಅದು ಫೇಸ್ಗೆ ಸೆಟ್ ಆಗಿಬಿಡುತ್ತೆ, ಆವಾಗ ಫೇಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ರೈಟಾಗಿ. ಓಕೆ, ಸ್ವಲ್ಪ ಹೊತ್ತು ಬಿಡೋಣ. ಇವಾಗ ಐಲೈನರ್ ಹಾಕೊಬೇಕು. ಈಗ ಐಲೈನರ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಡ್ಯಾಸ್ಲರ್ದು ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ, ನಾರ್ಮಲ್ ಐಲೈನರ್ ಇದು. ಸೊ ಬೇಕಂದ್ರೆ ಸ್ವಲ್ಪ ಕೆಳಗಡೆನೂ ಯೂಸ್ ಮಾಡಬಹುದು. ಓಕೆ, ಐಲೈನರ್ ಕೂಡ ಆಯಿತು. ಐಲೈನರ್ ಕೂಡ ಆಗಿದೆ ಇವಾಗ. ಸೊ ಐಲೈನರ್ ಕೂಡ ಆಗಿದೆ, ಇವಾಗ ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಕೂತ್ಕೊಂಡಿದೆ ಅಂತ. ಸೊ ಇದು ಬಂದು ವೆರಿ ನ್ಯಾಚುರಲ್ ಐ ಮೇಕಪ್ ನಾನು ಮಾಡ್ಕೊಂಡಿರೋದು. ತುಂಬ ಈಸಿ, ತುಂಬ ಸಿಂಪಲ್. ನಿಮ್ಮ ಹತ್ರ ಒಂದು 2-3 ಪ್ರಾಡಕ್ಟ್ಸ್ ಇದ್ರೆ ಸಾಕು, ನೀವೇ ಮನೆಯಲ್ಲಿ ಮೇಕಪ್ನ ಮಾಡ್ಕೊಬಹುದು. ಸೊ ಇವತ್ತು ನಾನು ಬೇಸಿಕ್ ಐ ಮೇಕಪ್ನ ನಿಮಗೆ ತೋರಿಸಿದ್ದೀನಿ. ಸ್ಟ್ರೋಬ್ ಕ್ರೀಮ್ ಒಂದು ಬ್ಯಾಲೆನ್ಸ್ ಇದೆ, ಸೊ ಅದನ್ನು ಹಾಕಿ ಕಂಪ್ಲೀಟ್ ಲುಕ್ನ ಫಿನಿಶ್ ಮಾಡ್ತೀನಿ. ಸ್ಟ್ರೋಬ್ ಕ್ರೀಮ್ ನನ್ನ ಹತ್ರ ಇರೋದು ರೋಸ್ ಗೋಲ್ಡ್.
ಫೈನಲ್ ಆಗಿ ನನ್ನ ಕಂಪ್ಲೀಟ್ ಲುಕ್ ನೋಡ್ತಾ ಇದ್ದೀರಾ. ಸಿಂಪಲ್ ಆಗಿ ವೆರಿ ಬೇಸಿಕ್ ಆಗಿ ನಾನು ನಿಮಗೆ ಇವತ್ತು ಐ ಮೇಕಪ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟೆ. ಅದು ಕಡಿಮೆ ಪ್ರಾಡಕ್ಟ್ ಅಲ್ಲಿ ಹೇಗೆ ಯೂಸ್ ಮಾಡೋದು, ಎನಿ ಫಂಕ್ಷನ್ಸ್ ಆಗಿರ್ಬೋದು, ಇವೆಂಟ್ಸ್ಗಾಗಲಿ ನೀವು ಆರಾಮಾಗಿ ಬೇರೆಯವ್ರ ಮುಂದೆ ತುಂಬ ಚೆನ್ನಾಗಿ ಕಾಣಿಸ್ಕೊಂಡು ಓಡಾಡೋಕ್ಕೋಸ್ಕರನೇ ಈ ವಿಡಿಯೋನ ನಾನು ನಿಮಗೋಸ್ಕರ ಮಾಡಿದೆ. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಗೇನಾದರೂ ಪರ್ಟಿಕ್ಯುಲರ್ ಆಗಿ ಹೆಲ್ತ್ ಟಿಪ್ಸ್ ಆಗಲಿ, ಇಲ್ಲಾಂದರೆ ಮೇಕಪ್ ರಿಲೇಟೆಡ್ ಕ್ವಶನ್ಸ್ ಆಗಿರ್ಬೋದು, ಇಲ್ಲಾಂದರೆ ಏನಾದರೂ ಡೌಟ್ಸ್ ಇದ್ದರೆ ಏನೇ ಇದ್ರೂ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ ಹೀಗೆ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ. ಲಾಟ್ಸ್ ಆಫ್ ಲವ್.